ಕರ್ನಾಟಕ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಲೋಹಿತ್ ಕುಮಾರ್. ಇವತ್ತಿನ ಚರ್ಚಾ ವಿಚಾರ ತುಂಬಾ ಗಂಭೀರವಾದಂಥದ್ದು. ಯಾವ್ದಪ್ಪ ಅಂತಂದ್ರೆ, ಇತ್ತೀಚೆಗೆ ನಡೆದಂತ SIR ಪ್ರಕ್ರಿಯೆ ಮತ್ತು ಅದಕ್ಕಿಂತ ಹಿಂದಿನ ಒಂದು ಸಂದರ್ಭಗಳಲ್ಲಿ ಇಡೀ ದೇಶದ ಆಂತರಿಕ ಭದ್ರತೆಗೆ ಒಂದು ಅಪಾಯವನ್ನು ತಂದೊಡ್ಡುವಂತ ಒಂದು ಸನ್ನಿವೇಶನ ಇವತ್ತು ಚರ್ಚೆ ಮಾಡಿಕ್ಕೆ ನಾವು ಇವತ್ತು ಬಂದಿದ್ದೇವೆ. ಅದು ಯಾವ್ದಪ್ಪ ಅಂದ್ರೆ, ಬಾಂಗ್ಲಾ ವಲಸಿಗರ ಅಕ್ರಮ ನುಸುಳುವಿಕೆ. ಇಡೀ ದೇಶಕ್ಕೆ ಇರ್ಬೋದು ಅಥವಾ ಕರ್ನಾಟಕ ರಾಜ್ಯಕ್ಕೆ ಇರ್ಬೋದು, ಅದರಲ್ಲೂ ಹೆಚ್ಚಿನದಾಗಿ ನಮ್ಮ ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ ಮತ್ತು ಬೆಂಗಳೂರು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಕಾಣಿಸ್ಕೊಂಡಿರ್ತಕ್ಕಂಥ ಈ ಬಾಂಗ್ಲಾ ವಲಸಿಗರು ಇಡೀ ದೇಶದ ಭದ್ರತೆಗೆ ಒಂದು ಕುತ್ತಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ಚರ್ಚೆಗೆ ನಮ್ಮ ಜೊತೆ ಇದ್ದಾರೆ KR ರವೀಂದ್ರರವರು, ಸಾಮಾಜಿಕ ಕಾರ್ಯಕರ್ತರು. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ನಾನು ಈ ಒಂದು ಗಂಭೀರವಾದ ವಿಚಾರವನ್ನ ಇವತ್ತು ಚರ್ಚೆಗೆ ಇವತ್ತು ಕೂತಿದ್ದೀವಿ. ಯಾಕೆಂದ್ರೆ ಇದು ಒಂದು ಬರೀ ವಲಸಿಗರ ವಿಚಾರ ಅಲ್ಲ, ಅಥವಾ ಒಂದು SIR ಪ್ರಕ್ರಿಯೆಯಲ್ಲಿ ಏನೋ ಒಂದು ಮತದಾರ ಪಟ್ಟಿಯಿಂದ ಹೊರಗುಳಿದಿರ್ತಕ್ಕಂಥ ಒಂದು ಸಣ್ಣ ಒಂದು ಪ್ರಕ್ರಿಯೆ ಅಲ್ಲ. ಇಡೀ ದೇಶದ ಭದ್ರತೆಗೆ ಒಂದು ಆತಂಕವನ್ನು ತಂದೊಡ್ಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಾಂಗ್ಲಾದೇಶಿಯರ ವಲಸಿಗರ ಪ್ರವೇಶದಿಂದ. ಅದು ನಮ್ಮ ಜಿಲ್ಲೆಗೆ, ಮಂಡ್ಯ ಜಿಲ್ಲೆ ಇರ್ಬೋದು, ಮೈಸೂರು ಜಿಲ್ಲೆ, ನೆರೆಯ ಮೈಸೂರು ಜಿಲ್ಲೆ ಇರ್ಬೋದು, ಬೆಂಗಳೂರು ಜಿಲ್ಲೆ ಇರ್ಬೋದು, ಅಥವಾ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಇರ್ಬೋದು. ಈ ಪ್ರಕರಣದ ತಾವು ಮೊದಲನೇ ಒಂದು ದನಿಯನ್ನ ಎತ್ತಿದ್ರಿ. ಆ ದನಿನ ಎತ್ತಿದಾಗ ಇಡೀ ರಾಜ್ಯವ್ಯಾಪಿ ಸಂಘಟನೆಗಳು, ಕೆಲವಾರು ಸಂಘಟನೆಗಳನ್ನ ದನಿಗೂಡಿಸಿದ್ದಾರೆ. ಸರ್, ಅದ ವಿಚಾರವಾಗಿ ತಾವು ಹೇಳಿದ್ರೆ ಯಾವ ರೀತಿ ಶುರು ಆಯ್ತು, ಇವತ್ತು ಯಾವ ರೀತಿ ಬಂದು ನಿಂತಿದೆ, ಏನಿದೆ ವಾಸ್ತುಸ್ಥಿತಿ? ಮಂಡ್ಯ ಜಿಲ್ಲೆಯ ಬಿಜೆಪಿ ಜಿಲ್ಲಾಧ್ಯಕ್ಷರು ಡಾಕ್ಟರ್ ಇಂದಿರೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರುತ್ತಿರುವವರು ಶಿವಕುಮಾರ್ ಕೆಂಪಯ್ಯ, ಮಾಜಿ ನಗರ ಸದಸ್ಯರು, ವಾರ್ಡ್ ನಂಬರ್ 18, ಭಾರತೀಯ ಜನತಾ ಪಾರ್ಟಿ, ಮಂಡ್ಯ ನಗರ. ಶ್ರೀ ಅಶೋಕ್ ಜೈರಾಮ್, ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿ, ಮಂಡ್ಯ ಜಿಲ್ಲೆ. ಸಿದ್ದರಾಮಯ್ಯ, ಮಾನ್ಯ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು, ಬಿಜೆಪಿ. ನಾವು ಈಗ ಕಳೆದ 15-20 ವರ್ಷಗಳ ಹಿಂದೆನೆ ಮಂಡ್ಯ ನಗರದಲ್ಲಿ ಒಂದು ಲಾಡ್ಜ್ನಲ್ಲಿ ಬಾಂಗ್ಲಾದೇಶದ ಮಹಿಳೆಯರನ್ನ ವೇಶ್ಯಾವಾಟಿಕೆಗೆ ಬಳಸ್ತಿದ್ರು. ಅದು ಹಿಂದೆ ನಾವು ಬಹಳ ಕಂಪ್ಲೇಂಟ್ ಮಾಡಿ, ಅದು ಪತ್ರಿಕೆಗಳಲ್ಲಿ ಅವತ್ತು ಪತ್ರಿಕೆಗಳನ್ನ ಬಿಡುಗಡೆ ಮಾಡಿ, ಅವತ್ತು ಪೊಲೀಸರು ಹಲವು ಬಾಂಗ್ಲಾದೇಶದ ಏನು ವೇಶ್ಯಾವಾಟಿಕೆಗೆ ಬಳಸಿದಂತ ಮಹಿಳೆಯರನ್ನ ಬಂಧಿಸಿ ಜೈಲಿಗೆ ಕಳಿಸಿದ್ರು. ಎರಡನೇ ಬಾರಿ ಶ್ರೀರಂಗಪಟ್ಟಣ ಲಾಡ್ಜ್ ಒಂದರಲ್ಲಿ ಬಾಂಗ್ಲಾದೇಶದ ವಲಸಿಗರನ್ನ ಏನು ಮಹಿಳೆಯರನ್ನ ವೇಶ್ಯಾವಾಟಿಕೆಗೆ ಬಳಸ್ತಿದ್ರು, ಅವ್ರನ್ನು ಕೂಡ ಬಂಧಿಸಿ ಒಂದು ಏನು ಹಾಸ್ಟೆಲ್ ನಲ್ಲಿ ಅವ್ರನ್ನ ಮಹಿಳಾ ಪೊಲೀಸ್ ಭದ್ರತೆಯನ್ನು ಇರಿಸಿದ್ರು. ಅವತ್ತು ಕೂಡ ಅವರು ಬಾಂಗ್ಲಾದೇಶದ ಏನು ಮಹಿಳಾ ವಲಸಿಗರಿದ್ರು ಅವರು ತಪ್ಪಿಸ್ಕೊಂಡು ಹೋದ್ರು. ಆ ಸಂದರ್ಭದಲ್ಲಿ ನಾವು ಬಹಳ ದೊಡ್ಡ ಇಶ್ಯೂ ಮಾಡಿದ್ವಿ. ಆಗ್ಲೂ ಕೂಡ ASI ಮತ್ತೆ ಪೊಲೀಸರನ್ನ ಅಮಾನತುಗೊಳಿಸಿ ಅವ್ರಿಗೆ ತನಿಖೆಗೆ ಆದೇಶ ಆಗಿತ್ತು. ಅವ್ರನ್ನ ಪತ್ತೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇದು 15-20 ವರ್ಷಗಳ ಹಿಂದೆ ನಡೆದಿರುವಂತದ್ದು. ಅವತ್ತೇ ಆ ಸುದ್ದಿ ಆಗಿದೆ. ಈಗ ಏನಾಗಿದೆ, ಇವರು ಈಗಿನ ಪರಿಸ್ಥಿತಿಯಲ್ಲಿ ಏನಾಗಿದೆ, ಬಾಂಗ್ಲಾದೇಶದಲ್ಲಿ ಇರುವಂತ ಬಡತನದಿಂದಾಗಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಇರುವಂತ ಸಂದರ್ಭದಲ್ಲಿ ಇವರು ಏನು ಏಜೆಂಟ್ಗಳ ಮುಖಾಂತರ ಇಲ್ಲಿ ಯಾವಾಗ ಕೂಲಿಗೆ ಸಮಸ್ಯೆ ಆಯ್ತು, ಇಲ್ಲಿ ಇಂಡಸ್ಟ್ರೀಸು, ಇಟ್ಕೆ ಕಾರ್ಖಾನೆ, ರೈಸ್ ಮಿಲ್ಲು, ನರ್ಸರಿಗಳು, ಮತ್ತೆ ಇಂಡಸ್ಟ್ರಿ, ಬೇರೆ ಬೇರೆ ರೀತಿ ಎಲ್ಲಾ ರೀತಿಯ ಕೈಗಾರಿಕೆಗಳು, ಹೋಟ್ಲುಗಳು, ಮತ್ತೆ ಎಲ್ಲ ಬಾರ್ ಅಂಡ್ ರೆಸ್ಟೋರೆಂಟ್ಗಳು, ರೆಸಾರ್ಟ್ಗಳು, ಹೋಮ್ ಸ್ಟೇಗಳು, ಮತ್ತೆ ಮಲೆನಾಡಲ್ಲಿ ಏನು ಎಸ್ಟೇಟ್ಗಳಿದೆ, ಇಲ್ಲೆಲ್ಲ ಕೂಲಿ ಕಾರ್ಮಿಕರಿಗೆ ತೊಂದರೆ ಆದಂತ ಸಂದರ್ಭದಲ್ಲಿ ಏಜೆಂಟ್ಗಳು ಉಟ್ಕೊಂಡ್ರು. ಒಬ್ಬೊಬ್ಬ ಏಜೆಂಟ್ 200 ಜನ 300 ಜನ ಕೂಲಿ ಕಾರ್ಮಿಕರು ತಂದು ಅವ್ರಿಗೆ 2,000 ರೂಪಾಯಿ ಇಸ್ಕೊಂಡು ಪಶ್ಚಿಮ ಬಂಗಾಳ, ಅಸ್ಸಾಮು, ಮತ್ತೆ ಜಾರ್ಖಂಡ್, ಬೇರೆ ಬೇರೆ ವಿವಿಧ ರಾಜ್ಯ, ಏನು ಉತ್ತರ ಭಾರತದ ಅನ್ಯ ರಾಜ್ಯಗಳಿದಾವೆ, ಬೇರೆ ಬೇರೆ ರಾಜ್ಯಗಳು, ಆ ರಾಜ್ಯಗಳನ್ನ ಆಧಾರ್ ಕಾರ್ಡು ಮತ್ತೆ ವೋಟರ್ ಕಾರ್ಡ್ಗಳನ್ನ ಸೃಷ್ಟಿ ಮಾಡಿದ್ರು. ಈಗ ಪಶ್ಚಿಮ ಬಂಗಾಳದಲ್ಲಿ 1 ಕೋಟಿ ವೋಟು ಡಿಲೀಟ್ ಆಗಿದೆ. ಅವರು ಆಲ್ಮೋಸ್ಟ್ ಎಲ್ಲರೂ ಕೂಡ ಬಾಂಗ್ಲಾದೇಶದ ವಲಸಿಗರೆ. ಅವ್ರೇನ್ ಮಾಡಿದ್ರು, ಅಲ್ಲಿ ಯಾವಾಗ ಬಿಜೆಪಿ ಸರ್ಕಾರ ಬಂತು, ಸುವೇಂದು ಅಧಿಕಾರಕ್ಕೆ ಬಂದ್ರು, ಈ ಬಾಂಗ್ಲಾದೇಶದ ವಲಸಿಗರು ಬೇರೆ ದೇಶದ ವಲಸಿಗರನ್ನ ಓಡಿಸುವಂತ ಕಾರ್ಯಕ್ರಮ ಹಮ್ಮಿಕೊಂಡ್ರು ಅವರು. ಆ ಸಂದರ್ಭದಲ್ಲಿ ಏನ್ ಮಾಡಿದ್ರು, ಇವರು ಈ ಏಜೆಂಟ್ಗಳ ಮುಖಾಂತರ ಕರ್ನಾಟಕಕ್ಕೆ, ಕೇರಳಕ್ಕೆ, ಈ ರಾಜ್ಯಗಳಿಗೆ ವಲಸೆ ಬಂದಿದ್ದಾರೆ. ಈಗ ಸುಮಾರು ನಾವು ಒಂದು ಅಂದಾಜು ಈಗ ಕರ್ನಾಟಕದಲ್ಲಿ 20 ಲಕ್ಷ ಬಾಂಗ್ಲಾದೇಶದ ವಲಸಿಗರು ಇದ್ದಾರೆ ಅನ್ನುವಂಥದ್ದು ಕಂಡು ಬಂದಿದೆ. ಇಡೀ ರಾಜ್ಯದಲ್ಲಿ 20 ಲಕ್ಷ ವಲಸಿಗರು ಇದ್ದಾರೆ. ಈಗ ಬಳ್ಳಾರಿಯಲ್ಲೂ ಕೂಡ ಬಹಳಷ್ಟು ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲೂ ಕಲ್ಲು ಗಣಿಗಾರಿಕೆ ಸ್ಟೋನ್ ಕ್ರಸರ್ ಇದೆ. ಮತ್ತೆ ಆಟೋ ಡ್ರೈವರ್ಗಳು, JCB ಡ್ರೈವರ್ಗಳು, ವಾಹನ ಚಾಲಕರುಗಳಾಗಿ ಇವ್ರು ಈಗಾಗ್ಲೇ ಬಾಂಗ್ಲಾದೇಶದವರು ವೋಟರ್ ID ಮತ್ತೆ ಅಲ್ಲಿ ಇರ್ತಕ್ಕಂಥ ಆಧಾರ್ ಕಾರ್ಡ್, ಉತ್ತರ ಭಾರತದ ಆಧಾರ್ ಕಾರ್ಡ್ಗಳನ್ನ ತಗೊಂಡು ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಕೂಡ ಪಡೆದಿದ್ದಾರೆ. ಬಾಂಗ್ಲಾದೇಶದ ವಲಸಿಗರು ಬೇರೆ ರಾಜ್ಯಗಳ
ID ಕಾರ್ಡ್ಗಳನ್ನ ಮತ್ತೆ ಮತದಾರರ ID ಕಾರ್ಡ್ಗಳನ್ನ ಮಾಡಿಸ್ಕೊಂಡು ಅವರು ಜಿನಿ ನಾವು ಭಾರತದವ್ರು ಅಂತ ಪ್ರೂವ್ ಮಾಡ್ಕೊಳಕ್ ಹೊರಟಿದ್ದಾರೆ. ಹೊರಟಿದ್ದಾರೆ. ಮತ್ತೆ DL ನ ಮಾಡಿಸಿ ಇವತ್ತು ಬೆಂಗಳೂರಿನಲ್ಲಿ ಬೇರೆ ಕಡೆ ಎಲ್ಲ ವಾಹನ ಚಾಲನೆ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲೂ ಕೂಡ ಈಗ ಅವಲ JCBಗಳು ಟಿಪ್ಪರ್ಗಳು ಈ ಚಾಲನೆ ಮಾಡ್ತಾ ಇರ್ತಕ್ಕಂಥದ್ದು ಕಂಡು ಬಂದಿದೆ. ಈ ಬಗ್ಗೆ ನಾನು ಫಸ್ಟ್ ಮಂಡ್ಯ ನಾಮಗಲ ತಾಲೂಕಿನಲ್ಲಿ ಏನು ನಾಮಗಲ ಒಂದು ಕೋಮುಗಲಭೆ ಆಯ್ತು ಗಣಪತಿ ಉತ್ಸವದಲ್ಲಿ, ನಾಮಗಲದಲ್ಲಿ ಒಂದು ಪ್ರಕರಣ ಆಗ್ಲೇ ಅಲ್ಲಿ ಕೆಲವರು ಧ್ವನಿ ಎತ್ತಿದ್ರು, ಇಲ್ಲಿ ಬಾಂಗ್ಲಾದೇಶದ ವಲಸಿಗರು ಕೂಡ ಈ ಗಲಭೆಯನ್ನ ಮಾಡಿದ್ದಾರೆ ಅಂತ ಹೇಳಿ. ಅಲ್ಲಿ ಸ್ಟಾರ್ ಚಿಕನ್ ಗ್ರೂಪ್ ಅಂತಿದೆ, ಸ್ಟಾರ್ ಗ್ರೂಪ್ಸ್ ಅಂತ ಹೇಳಿ. ಮತ್ತೆ ಬಹಳ ಒಂದು 700 ಎಕರೆ ವ್ಯಾಪ್ತಿನಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಇದೆ. ಏನು ಫುಡ್ ಇದು ಫೀಡ್ಸ್ ಫ್ಯಾಕ್ಟ್ರಿಗಳಿದೆ, ಮತ್ತೆ ಕೋಳಿ ಫಾರಂ ಇದೆ, ಮೂಳೆ ಕಾರ್ಖಾನೆಗಳಿದೆ, ಚಗರೆ ಕಾರ್ಖಾನೆಗಳಿದೆ. ಈ ತರ ಬೇರೆ ಬೇರೆ ಕಾರ್ಖಾನೆಗಳೆಲ್ಲ ಸುತ್ತಮುತ್ತ ನಾಮಗಲ ಟೌನ್ ಸುತ್ತ ಇದೆ. ಆ ಸಂದರ್ಭದಲ್ಲಿ ನಾನು ಮೊದಲನೇ ಬಾರಿ ಗಲಭೆ ಮಾಡಿದಂತ ಸಂದರ್ಭದಲ್ಲಿ ಅವರು ಕೂಡ ಇದ್ರು ಅನ್ನುವಂತ ಮಾಹಿತಿ ಮೇಲೆ ನಾವು ಖಚಿತವಾದ ಮಾಹಿತಿ ಪಡ್ಕೊಂಡು ಸ್ಥಳೀಯ ಜನರು ಮತ್ತೆ ಎಲ್ಲರೂ ಕೂಡ ವಿಚಾರ ಮಾಡಿ ಅಲ್ಲಿ ಎಷ್ಟು ಜನ ಇರ್ಬೋದು ಅಂತ ಹೇಳಿ ಒಂದು ಲೆಕ್ಕ ಹಾಕಿದಾಗ ಮೊದಲು 700 ಇಂದ 800 ಜನ ಬಾಂಗ್ಲಾದೇಶ ವಲಸಿಗರು ಇರ್ಬೋದು. ಆಮೇಲೆ 1500 ಅಂತ ಬಂತು. ಆಮೇಲೆ 2000ಕ್ಕಿಂತ ಹೆಚ್ಚು ನಾಮಗಲ ಒಂದು ತಾಲೂಕಲ್ಲೇ ನಾಮಗಲ ತಾಲೂಕಿನಲ್ಲೇ. ಆಗ ನಾನು ಮಂಡ್ಯ ಸರ್ಕಾರಕ್ಕೆ ನಾನು ಈಗ ಏನು SI ನಡೀತಾ ಇದೆ ಈ ಸಂದರ್ಭದಲ್ಲಿ ನಾನು ಮುಖ್ಯ ಚುನಾವಣಾ ಆಯೋಗಕ್ಕೆ ಮತ್ತೆ ಚುನಾವಣಾಧಿಕಾರಿಗಳಿಗೆ, ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳಿಗೆ ಮತ್ತೆ ಸರ್ಕಾರ SP ಮತ್ತೆ DC ಎಲ್ಲರೂ ಕೂಡ ನಾನು ದೂರನ್ನ ದಾಖಲು ಮಾಡಿದೆ. ಆ ಸಂದರ್ಭದಲ್ಲಿ SP ಅವರು ಕೂಡ ನಾನು ಮೊದಲೇ ಮಾಹಿತಿ ಕೊಟ್ಟಿದ್ದೆ. SP ಅವರು ಕೂಡ ನಾನು ಮಾಹಿತಿಯನ್ನ ಆಧರಿಸಿ ಅಲ್ಲಿ ಏನು ನಾಮಗಲದ DSP ಮತ್ತೆ ಅಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಅದನ್ನ ಒಂದು ಬಾರಿ ಎಲ್ಲರನ್ನು ಚೆಕ್ ಮಾಡಿ ಅಂತ ಹೇಳಿದ್ರು. ಚೆಕ್ ಮಾಡಿದಂತ ಸಂದರ್ಭದಲ್ಲಿ 146 ಜನ ಉತ್ತರ ಭಾರತದ ವೋಟರ್ ID ಆಧಾರ್ ಕಾರ್ಡ್ನ ತೋರಿಸಂತ ಸಂದರ್ಭದಲ್ಲಿ 81 ಜನ ಪಶ್ಚಿಮ ಬಂಗಾಳದವ್ರು ಇದ್ರು. ಇವರು ಏನ್ ಮಾಡ್ಬೇಕಿತ್ತು ಅಂತ ಹೇಳಿದ್ರೆ ಇವರು ಹೋಗ್ಬಲ್ದೇನೆ ಆ ಬಾಂಗ್ಲಾದೇಶದ ವಲಸಿಗರನ್ನ ಇವರು ತನಿಖೆಗೆ ಬರ್ತಾರೆ ಅಂತ ಹೇಳಿ ಅವ್ರೆಲ್ಲರನ್ನೂ ಅಲ್ಲಿ ಖಾಲಿ ಮಾಡಿಸಿದ್ದಾರೆ. ಇಂಡಸ್ಟ್ರಿ ಮಾಹಿತಿ ತಲುಪಿ ಯಾರನ್ನ ತಳಿಸ್ಬೇಕು ಮಾಡಿದ್ದಾರೆ. ಬರೀ 146 ಜನದಲ್ಲಿ ಪಶ್ಚಿಮ ಬಂಗಾಳ 81 ಅಂತ ಹೇಳಿದ್ದಾರೆ. ಅಲ್ಲಿ 146 ಏನು ಕೂಲಿ ಕಾರ್ಮಿಕರು ಇದ್ರು, ಆ ಕೂಲಿ ಕಾರ್ಮಿಕರದ ಇವರು ಬಿನ್ ನಂಬರ್ ಅಂತ ಹೇಳಿ ಬಾಂಗ್ಲಾದೇಶದ ಐಡೆಂಟಿಫಿಕೇಶನ್ ನಂಬರ್ ಅಂತ ಅದನ್ನ ಮೊಬೈಲ್ ನಲ್ಲಿ ಇಟ್ಕೊಂಡಿರ್ತಾರೆ. ಇನ್ ಕೆಲವರು APK ಫೈಲ್ ನಲ್ಲಿ ಬಿನ್ ನಂಬರ್ ಇಟ್ಕೊಂಡಿರ್ತಾರೆ. ಇವ್ರು ಏನ್ ಮಾಡ್ತಾರೆ, 25 ಜನ ಬರ್ತಾರೆ ಬಾಂಗ್ಲಾದೇಶದಿಂದ ಟ್ರೈನ್ಗಳಲ್ಲಿ, 25 ಜನ ವಾಪಸ್ ಹೋಗ್ತಾರೆ. ಈ ಬಿನ್ ನಂಬರ್ ಅಂತ ಇರ್ತದಲ್ಲ, ಈ ಬಿನ್ ನಂಬರ್ ತೋರಿಸ್ಬಿಟ್ಟು ಆ ದೇಶಕ್ಕೆ ಹೋಗ್ತಾರೆ. ಪುನಃ ಇವರು ಇಲ್ಲಿ ಕಾಸು ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ಅಲ್ಲಿ ಹೋಗಿ ಇದ್ದು ಪುನಃ ಅವರ ಹಬ್ಬಗಳಿದ್ರೆ ಪುನಃ ಮುಗಿಸ್ಕೊಂಡು ಕರ್ನಾಟಕಕ್ಕೆ ವಾಪಸ್ ಬರ್ತಾರೆ. ಎಲ್ಲಾ ಏಜೆಂಟ್ಗಳು ಮುಖಾಂತರ ನಡೀತಾ ಇರ್ತದೆ. ಇಲ್ಲಿ ಬೆಂಗಳೂರಿನಲ್ಲಿ ಸಿಕ್ಕಾಕೊಂಡಾಗ ಬಾಂಗ್ಲಾದೇಶದ ವಲಸಿಗರು ಹಿಂದೂಪರ ಸಂಘಟನೆಯವರು ಕೆಲವರು ಪತ್ತೆ ಮಾಡಿದಂತ ಸಂದರ್ಭದಲ್ಲಿ ಅವರು ಪೊಲೀಸ್ನವ್ರಿಗೆ 2000, 3000, 5000 ಹಿಂಗೆ ಗೂಗಲ್ ಪೇ ಫೋನ್ ಪೇ ಮಾಡಿದಾರೆ ಲಂಚದ ರೂಪಾಯಿ. ಇಲ್ಲೂ ಕೂಡ ಅಷ್ಟೇ ಹೌದು. ಈಗ ಬಾಂಗ್ಲಾದೇಶದ ವಲಸಿಗರ ತೋರಿಸಿದ್ದಾರೆ, ಪ್ರೂವ್ ಆಗಿದೆ ಅದು. ಪೊಲೀಸರು 300 ರೂಪಾಯಿ, 200 ರೂಪಾಯಿ, 2000, 3000, 5000 ಗೂಗಲ್ ಪೇ ಫೋನ್ ಪೇ ಹಾಕಿಸ್ಕೊಂಡಿರುವಂತದ್ದು ಇವತ್ತು ಪತ್ತೆ ಆಗಿದೆ. ಹೀಗಾಗಿ ನಾನು ಯಾವಾಗ ಇಶ್ಯೂ 2000 ಜನ ಬಾಂಗ್ಲಾದೇಶ ನಾಗಬಳದಿದೆ ಅಂತೇಳಿ ಅದು ಒಂದು ರಿಪೋರ್ಟ್ ಬಂತು. SP ಅವರು ಕೂಡ ಅದನ್ನ ಹೇಳಿದ್ರು. ಬಟ್ ಇವರು 146 ಜನ ಏನು ಸಿಕ್ಕಿದ್ರು ಅದನ್ನ ಇವರು ವಿದೇಶಿ ನಿರಾಶ್ರಿತ ಕೇಂದ್ರದಲ್ಲಿ ಇರಿಸ್ಬೇಕಿತ್ತು. ಅವ್ರನ್ನ ಪೊಲೀಸರು ವಶಕ್ಕೆ ಪಡೆದು ಅವ್ರನ್ನ ವೋಟರ್ ಕಾರ್ಡು, ಆಧಾರ್ ಕಾರ್ಡ್ ಏನಿದೆ ಅದನ್ನ ಮೂಲ ಅಲ್ಲಿಯ ಪೊಲೀಸ್ ಕಳಿಸಿ ಇವರು ಉತ್ತರ ಭಾರತದ ಪಶ್ಚಿಮ ಬಂಗಾಳದವರ, ಅಸ್ಸಾಂನವರ ಅಥವಾ ಬೇರೆ ಬೇರೆ ರಾಜ್ಯದವರ ಅಂತ ಹೇಳಿ ಇವ್ರು ಪತ್ತೆ ಆಗುವವರೆಗೂ ಇವ್ರನ್ನ ಬಂಧಿಸ್ಬೇಕಾಗಿತ್ತು. ಈ ಕೆಲಸ ಇವ್ರು ಮಾಡ್ಲಿಲ್ಲ. ನಾನು ಕೂಡ ಬರ್ದೇ ಅದನ್ನ ಮಂಡ್ಯ SPDC ಅವ್ರಿಗೆ ಇವರು ಏನು 146 ಜನ ಇದ್ದಾರೆ ಇವ್ರನ್ನ ವಿದೇಶಿ ನಿರಾಶ್ರಿತ ಕೇಂದ್ರಕ್ಕೆ ವಶಕ್ಕೆ ಪಡೆದು ಇವರು ಭಾರತೀಯರಂತೂ ದೃಢಪಡುವವರೆಗೆ ಇವ್ರನ್ನ ವಶಕ್ಕೆ ತಗೊಳ್ಳಿ ಅಂತ ನಾನು ಬರ್ದಿದ್ದೀನಿ. ಆದ್ರೆ ಆ ಕೆಲಸ ಆಗ್ಲಿಲ್ಲ. ಸರ್, SIR ಪ್ರಕ್ರಿಯೆಯಲ್ಲೇ ಇದೆ. ಈಗ ಅವರು ಭಾರತೀಯರು ಅಂತ ಪ್ರೂವ್ ಮಾಡ್ಕೊಳ್ಳಿಕ್ಕೆ ಭಾರತೀಯ ಪೌರತ್ವ ಅವ್ರು ಹೊಂದಿದ್ದೇ ಆದರೆ ಅಥವಾ ಅವರು 2002ರಲ್ಲಿ ಪಟ್ಟಿಯಲ್ಲಿ ಅವ್ರ ಹೆಸರು ಇಲ್ಲವಾದಲ್ಲಿ ಅವರ ತಂದೆ, ತಾಯಿ ಅಥವಾ ತಾತನ ಎಪಿಕ್ ಕಾರ್ಡ್ ಅನ್ನ ಅಂದ್ರೆ ಮತದಾರ ಚೀಟಿನ ಕೊಡೋದ್ರ ಮುಖಾಂತರ ಅವ್ರು ಪ್ರೂವ್ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಇವ್ರು ಪ್ರೂವ್ ಮಾಡೋದಕ್ಕೆ ದಾಖಲೆಗಳು ಇದ್ದಾಗ ಯಾವಾಗ ಅದನ್ನ ಯಾಕೆ ಮಾಡಿಲ್ಲ? ಅದನ್ನ ಈಗ ದಾಖಲೆಗಳು ಇವರು ಸೃಷ್ಟಿ ಮಾಡ್ಕೊಂಡಿರುವಂತದ್ದು ಖಂಡಿತ. 2000 ರೂಪಾಯಿ ಕೊಟ್ಟಿ ಮಾಡಿದ್ದಾರೆ. ಈಗ ಅವರು ಪಶ್ಚಿಮ ಬಂಗಾಳದಲ್ಲಿ 1 ಕೋಟಿ ಡಿಲೀಟ್ ಆಗಿದೆ. ಡಿಲೀಟ್ ಆದ್ಮೇಲೆ ಏನಾಗಿದೆ, ಅಲ್ಲಿ ಸರ್ಕಾರ ಕಠಿಣವಾದ ಕ್ರಮ ಜರುಗಿಸಿದ್ಮೇಲೆ ಇಲ್ಲಿ ಕರ್ನಾಟಕಕ್ಕೆ ಬಂದು ಕೇರಳಕ್ಕೆ ಮತ್ತೆ ಇಲ್ಲೆಲ್ಲ ವಲಸೆ ಬಂದಿದ್ದಾರೆ. ಈಗ ಇಲ್ಲಿ ಪೊಲೀಸ್ ಏನ್ ಮಾಡ್ಬೇಕು? ಈಗ ಈ ರಾಜ್ಯ ಸರ್ಕಾರ ಏನ್ ಹೇಳ್ತಾ ಇದೆ, ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾ ಇದ್ದಾರೆ. ಅವ್ರು ಹೆಂಗೆ ಬಿಟ್ರು ಬಾಂಗ್ಲಾದೇಶದವ್ರನ್ನ ದೇಶದೊಳಗೆ ಹೆಂಗ್ ಬಿಟ್ಕೊಂಡ್ರು, ಅಲ್ಲಿ ಏನ್ ಮಾಡ್ತಿದ್ರು ಕೇಂದ್ರ ಸರ್ಕಾರ ಅಂತ ಇವ್ರು ಟೀಕೆ ಮಾಡ್ತಾರೆ. ಅವರು ರಾಜ್ಯ ಸರ್ಕಾರದ ಮೇಲೆ ಮಾಡ್ತಾ ಇದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಎರಡೂ ವೈಫಲ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ಈಗ 1 ವಾರದಿಂದ ಈಚೆಗೆ
ಬಾಂಗ್ಲಾದೇಶದ ವಲಸಿಗರು ವಿಧ್ವಂಸಕ ಕೃತ್ಯವನ್ನ ನಡೆಸಲಿಕ್ಕೆ 4 ಜನ ಬಂಧನ ಆಗಿದೆ. ಹೌದು. ಈಗ ಬೆಂಗಳೂರಿನಲ್ಲಿ ಒಬ್ಬ ಅವಲ BBMP ಗುತ್ತಿಗೆದಾರನಾಗಿ ಅಪ್ಲಿಕೇಶನ್ ಹಾಕಿದ್ದಾನೆ ಬೆಂಗಳೂರಿನಲ್ಲಿ. ಅದೊಂದು ಸೋಜಿಗದ ವಿಚಾರ. ಕೇಳಿ, ಹೌದು, ಸೋಜಿಗ ಅಂತ ಅನ್ಸ್ಬಿಡ್ತಾರೆ. ಒಬ್ಬ ಬಾಂಗ್ಲಾದೇಶದ ಐಡೆಂಟಿಟಿ ಕಾರ್ಡ್ ಇರ್ತಕ್ಕಂತ, ಅಲ್ಲಿಯ ಅವರ ಐಡೆಂಟಿಟಿ ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಅಲ್ಲಿಯ ಡಿನ್ ನಂಬರ್, ನೀವು ಹೇಳಿದ್ರಲ್ಲ ಆ ತರ ಒಂದು ಡಿನ್ ನಂಬರ್ ಇಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇಲ್ಲಿ ಒಂದು ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡ್ಕೊಂಡು ಬೆಂಗಳೂರಲ್ಲಿ ಒಂದು ಟೆಂಡರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾನೆ ಅಂದ್ರೆ ಇವತ್ತಿನ ವ್ಯವಸ್ಥೆ ಏನಾಗಿದೆ, ಅದರಿಂದ ನಮ್ಮ ದೇಶಕ್ಕೆ ಆಗ್ಬೋದಂತ ಅನನುಕೂಲಗಳು ಏನ್ ಸರ್? ಅಲ್ಲ, ಈಗ 4 ಜನಕ್ಕೆ ಒಂದ್ ವಾರದಿಂದ 4 ಜನ ಸಿಹಾಕೊಂಡಿದ್ದಲ್ಲ ವಿಧ್ವಂಸಕ ಕೃತ್ಯ ನಡೆಸ್ಲಿಕ್ಕೆ ಹೋಗಿ. ಈಗ ಅವರು ಪಾಕಿಸ್ತಾನ, ಈಗ ಆನೇಕಲ್ನಲ್ಲಿ 3 ಜನ ಸಿಹಾಕೊಂಡ್ರು ಪಾಕಿಸ್ತಾನ ಪ್ರಜೆಗಳು. ಅವರ ವೋಟರ್ ಕಾರ್ಡು ಮತ್ತೆ ಆಧಾರ್ ಕಾರ್ಡ್ ನ ಪರಿಶೀಲನೆ ಮಾಡಿದಾಗ ಅದು ಹಿಂದೂಗಳ ಹೆಸರಲ್ಲಿತ್ತು. ಪೊಲೀಸ್ನವರು ಅವ್ರನ್ನ ಬಂಧನ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಈಗ ಬೆಳಗಾಂನಲ್ಲಿ ಬಾಂಗ್ಲಾದೇಶದ ವಲಸಿಗ ಒಬ್ಬ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ನಿಂತಿದ್ದಾನೆ, ನಾಮಪತ್ರ ಸಲ್ಲಿಸಿದ್ದಾನೆ. ಎಂತ ವಿಪರ್ಯಾಸ! ಕರ್ನಾಟಕದ ಪೊಲೀಸು ಆಗಿರ್ಬೋದು, ಕೇಂದ್ರ ಸರ್ಕಾರದ ಏನು ವೈಫಲ್ಯ ಇದರಲ್ಲಿ ಎದ್ದು ಕಾಣ್ತಾ ಇರುವಂತದ್ದು. ಇವತ್ತು ದೆಹಲಿನಲ್ಲಿ ಗಲಭೆ ಆಗಿದೆ, ಇವರು ಬಾಂಗ್ಲಾದೇಶದ ವಲಸಿಗರು ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಯಾಕೆ ಇವ್ರು ಅವಾಯ್ಡ್ ಮಾಡ್ತಾ ಇಲ್ಲ? ಮುಂದೆ ಇವರು ಕಳ್ಳತನ, ದರೋಡೆ ಮತ್ತೆ ಅತ್ಯಾಚಾರ ಮತ್ತೆ ಬೇರೆ ರೀತಿ ವಿಧ್ವಂಸಕ ಕೃತ್ಯ 100% ನಡೆಸ್ತಾರೆ. ಈ ದೃಷ್ಟಿನಲ್ಲಿ ನಾವು ಈಗ ಆಗ್ಲೇ ಮಂಡ್ಯ ಜಿಲ್ಲೆಯಲ್ಲಿ 10,000ಕ್ಕಿಂತ ಹೆಚ್ಚಿನ ಬಾಂಗ್ಲಾದೇಶದ ವಲಸಿಗರು ಇಲ್ಲಿ ಕೂಲಿ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದಾರೆ. ಮುಂದೆ ಇದು ಸಮಸ್ಯೆ ಆಗ್ತದೆ ಅಂತಾನೆ ಹೇಳ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಇವತ್ತು ಹೈಕೋರ್ಟ್ ಕೂಡ ನಮ್ಗೆ ಧ್ವನಿ ಸೇರಿಸಿದೆ. ಈಗ ಬೆಂಗಳೂರಿನಲ್ಲೂ ಕೂಡ ಫ್ರೀಡಂ ಪಾರ್ಕ್ ನಲ್ಲಿ, ಅಲ್ಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಜನಗಳು ಕೂಡ ಚಳುವಳಿ ಮಾಡಿದ್ದಾರೆ. ಈಗ ಈ ಚಳುವಳಿಗಳನ್ನ ಪೊಲೀಸರು ಹತ್ತಿಕ್ಕತಕ್ಕಂಥ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ಇವ್ರನ್ನ ಈಗ 12ನೇ ತಾರೀಕು ಇಲ್ಲಿ ಸ್ಥಳೀಯ ಜನರು ಕೂಡ ಮಂಡ್ಯ ನಗರ ವ್ಯಾಪ್ತಿನಲ್ಲಿ ಏನು 35 ಜನ ಒಂದು ಬಸ್ ನಲ್ಲಿ ಕುಶಾಲ್ ನಗರಕ್ಕೆ ಕೂಲಿ ಕಾರ್ಮಿಕರಿಗೆ ಹೋಗ್ತಾ ಇದಾರೆ ಅಂತ ಮಾಹಿತಿ ಬಂದ್ಮೇಲೆ ಅವ್ರು ಅಸ್ಸಾಂನವರು ಅಂತ ಹೇಳಿ ಅವ್ರ ಕಾರ್ಡ್ಗಳನ್ನ ಚೆಕ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಈ ರೀತಿ ಆದ್ರೆ ದೇಶದ ಆಂತರಿಕ ಭದ್ರತೆ ಏನಾಗ್ಬೇಕು? ಪೊಲೀಸರು ಯಾಕೆ ಇಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ? ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, 2 ವೈಫಲ್ಯನೇ ಇದರಲ್ಲಿ. ಬಾಂಗ್ಲಾದೇಶದ ವಲಸಿಗರು ಬಿಟ್ಕೋಬೇಕಾದ್ರೆ 1 ಕೋಟಿ ಜನ ಇವ್ರು ಬಿಟ್ಕೊಳ್ತಾರೆ ಅಂತ ಹೇಳಿದ್ರೆ ರಾಜ್ಯಕ್ಕೆ ಈಗ ಆಲ್ರೆಡಿ 20 ಲಕ್ಷ ಅಂತ ಹೇಳಿ ಒಂದು ಅಂದಾಜಿದೆ. ಇನ್ನು 2 ವರ್ಷ 3 ವರ್ಷಕ್ಕೆ ಹೋದ್ರೆ 40 ಲಕ್ಷ 50 ಲಕ್ಷ ಆಗ್ತಾರೆ. ಇನ್ನು 5 ವರ್ಷಕ್ಕೆ 1 ಕೋಟಿ ಜನ ಆದ್ರೆ ಕರ್ನಾಟಕ ರಾಜ್ಯದ ಸ್ಥಳೀಯ ಜನರ ಪರಿಸ್ಥಿತಿ ಏನಾಗಬಹುದು? ಈ ವಿಚಾರಕ್ಕೆ ಮಧ್ಯೆ ಬರ್ತೀನಿ ಸರ್. 1 ಕೋಟಿ ಜನಸಂಖ್ಯೆ ಏನಾದ್ರೂ ವಲಸಿಗರು ನಮ್ಮ ರಾಜ್ಯಕ್ಕೆ ಬಂದದೇ, ಅದರಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆನ ಬುಡಮೇಲು ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ 100%. ಯಾಕಂದ್ರೆ ಚುನಾಯಿತ ಪ್ರತಿನಿಧಿಗಳನ್ನ ಆಯ್ಕೆ ಮಾಡೋದು ಮತದಾರರು. ಆ ಮತದಾನದ ಐಡಿ ಕಾರ್ಡ್ ಹತ್ರ ಇದೆ ಅಂತಂದ್ರೆ ತಮಗೆ ಗೊತ್ತಿದೆ, ಒಂದು 5-10% ಓಟಲ್ಲಿ ಇವತ್ತು ಗೆದ್ದಿರುವಂತ ತುಂಬಾ ಕ್ಷೇತ್ರಗಳಿದಾವೆ. ನಮ್ಮ 224 ಕ್ಷೇತ್ರಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ 5,000 10,000 ಓಟಲ್ಲಿ ಮಾರ್ಜಿನಲ್ ಗೆದ್ದಿರುವಂತ ಹಲವಾರು ಕ್ಷೇತ್ರ ಇದಾವೆ. ಈ 1 ಕೋಟಿ ಜನಸಂಖ್ಯೆ ಅವ್ರು ಏನಾದ್ರು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಅವರು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದರಲ್ಲೂ ಮತದಾನ ಪ್ರಕ್ರಿಯೆಯಲ್ಲಿ ಅವ್ರು ಪಾಲ್ಗೊಂಡಿದ್ರೆ ಅವ್ರಿಗೆ ಬೇಕಾದಂತ ನಾಯಕರನ್ನ ಆಯ್ಕೆ ಮಾಡ್ಕೊಂತಾರೆ, ಅವ್ರು ಬೇಕಾದ ಸರ್ಕಾರ ಮಾಡ್ಕೋಬೇಕಾಗುತ್ತೆ. ಮತ್ತೆ ಜೊತೆಗೆ ದೊಡ್ಡ ಒಂದು ಥ್ರೆಟ್ ಆಗುತ್ತೆ ನಮ್ಮ ದೇಶಕ್ಕೆ ಮತ್ತೆ ನಮ್ಮ ರಾಜ್ಯಕ್ಕೆ. ಹೇಳ್ತೀರಿ ಸರ್? ಹೌದು, 100%. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಭಯೋತ್ಪಾದಕನೇ ನಿಂತಿದೆ ಅಂತ ಹೇಳ್ತಿದ್ದು. ಪಾಕಿಸ್ತಾನದವರಿಂದ ಹೆಚ್ಚಿನ ರೀತಿಯಲ್ಲಿ ಭಯೋತ್ಪಾದಕನೇ ನಡೆದು ಬಾಂಬ್ಗಳು ಸಿಡಿಸುವಂತದ್ದು, ಇವೆಲ್ಲ ವಿಧ್ವಂಸಕ ಕೃತ್ಯಗಳನ್ನ ನಡೆಸ್ತಾ ಇರ್ತಕ್ಕಂಥದ್ದು ಪಾಕ್ ಭಯೋತ್ಪಾದಕರು ಅಂತ ಹೇಳ್ತಿದ್ದ. ಈಗ ಬಾಂಗ್ಲಾದೇಶದವ್ರದ್ದು ಸ್ಟಾರ್ಟ್ ಆಗಿದೆ. ಹೌದು. ಈಗ ಸಾಕ್ಷಿ 4 ಜನ ಬಂಧನ ಮಾಡಿದ್ದಾರೆ. ಈಗ ಮುಂದೆ ನಮ್ಮ ಫೀಲ್ಡ್ಗೆ ಇಲ್ಲಿ ವಾಸ ಮಾಡ್ಲಿಕ್ಕೆ, ನೆಮ್ಮದಿಯಿಂದ ಜೀವನ ಮಾಡ್ಲಿಕ್ಕೆ ಸಾಧ್ಯನೇ ಆಗುದಿಲ್ಲ. ಇವರು ಈಗಾಗಲೇ ಏನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದು ಅವ್ರು ಮಲಗಿರ್ತಕ್ಕಂಥದ್ದು ನೋಡ್ಬೇಕು. ಎಲ್ಲರೂ ಕೂಡ ಯಾವ್ದೋ ಒಂದ್ ಮನೇಲಿ ಬಂದು 40 ಜನ ಒಂದೇ ಕಡೆ ಮಲಗ್ತಾರೆ. ಹಾಸಿಗೆ ಇರಲ್ಲ, ದಿಂಬಿ ಇರಲ್ಲ, ಮೂಲಭೂತ ಸೌಕರ್ಯ ಇರಲ್ಲ. ಏನೋ ಏಜೆಂಟ್ ತಂದ್ಬಿಡ್ತಾನೆ, ಒಂದ್ ಕಡೆ ಮಲಿಕತ್ತಾರೆ. ಅವ್ರಿಗೆ ದಿನಾ ಕೂಲಿ ಕೊಡ್ಬೇಕು. ಕೂಲಿ ಕಡಿಮೆ, 350 ರೂಪಾಯಿನ ತಗೋತಾರೆ. ನಮ್ಮವರು 700-800 ರೂಪಾಯಿ ಕೂಲಿ ಕೇಳ್ತಾರೆ. ಅವ್ರು 350 ರೂಪಾಯಿ ಕೂಲಿ ಕೇಳ್ತಾರೆ. ಕೂಲಿಯಿಂದ ಒಂದೇ ಕಡೆ ನಿಂತು ಕೆಲಸ ಮಾಡ್ತಾರೆ, ಎಲ್ಲೂ ಆಚೆ ಹೋಗಲ್ಲ. ಈಗ ನಾಮಂಗಲದಲ್ಲಿ ಅವ್ರು ಏನು ಇದರ ಇಂಡಸ್ಟ್ರೀಸ್ ಬಿಟ್ಟು ಆಚೆ ಬರಲ್ಲ. ಇವ್ರಿಗೆ ವಾರಕ್ಕೊಂದ್ಸರಿ ಇವ್ರಿಗೆ ಏನು ಆಹಾರ ಬೇಕು, ಬಟ್ಟೆ ಬೇಕು, ಯಾರೋ 4-5 ಜನ ಬರ್ತಾರೆ, ನಾಮಂಗಲದಲ್ಲಿ ಪರ್ಚೇಸ್ ಮಾಡಿ ಒಳಗಡೆ ಹೋಗ್ತಾರೆ. ಹೋಗಿ ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ಬಟ್ ಈಗ ಕೋಮು ಗಲಭೆ ಆದಂತ ಸಂದರ್ಭದಲ್ಲಿ ಭಾಗಿಯಾದ್ರೂ ಕೂಡ ಪೊಲೀಸರು ಪತ್ತೆ ಮಾಡಕ್ ಹೋಗಲ್ಲ. ಹೌದು. ಯಾರು ಅಲ್ಲಿ ಟೌನ್ ಅಲ್ಲಿ ಯಾರು ಇರ್ತಾರೆ ವಿಡಿಯೋ ನೋಡ್ಬಿಟ್ಟು ಅವ್ರ ಮೇಲೆ ಅಷ್ಟೇ ಕೇಸ್ ಕೊಡ್ತಕ್ಕಂಥದ್ದು. ಈಗ ನಾಮಂಗಲದ್ದು ಹಂಗೆ ಆಗಿದೆ, ಮದ್ದೂರಲ್ಲೂ ಕೂಡ ಆಗಿದೆ. ಈಗ ಹೊರ ರಾಜ್ಯದವರು, ಬಾಂಗ್ಲಾದೇಶದ ವಲಸಿಗರು ಇವತ್ತು ಕೋಮು ಗಲಭೆ, ಮಂಡ್ಯ ಜಿಲ್ಲೆ ಇಡೀ ಕರ್ನಾಟಕದಲ್ಲಿ ಎಷ್ಟು ಕೋಮು ಗಲಭೆ ಪ್ರಕರಣಗಳು ನಡೆದಿರುವಂತದ್ದು ಮಂಡ್ಯ ಜಿಲ್ಲೆ. ಈ ಕೋಮು ಗಲಭೆ ನಡೀಬೇಕಾದ್ರೂ ಕೂಡ ಬಾಂಗ್ಲಾದೇಶದ ವಲಸಿಗರು ಕೂಡ ಪ್ರಮುಖ ಕಾರಣ ಇದ್ದಾರೆ. ನೇರ ಆರೋಪ ಮಾಡ್ತಾ ಇದ್ದೀರಿ ಅಂದ್ರೆ ಈ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೋಮು ಗಲಭೆ ನಡಲಿಕ್ಕೆ ಬಾಂಗ್ಲಾ ವಲಸಿಗರು ಕಾರಣ ಅಂತ? ಹೌದು, ಹೊರ ರಾಜ್ಯದ ಕೇರಳ ರಾಜ್ಯದ ಬಾಂಗ್ಲಾದೇಶದ ವಲಸಿಗರು ಇಬ್ರು ಕೂಡ ಕಾರಣರಾಗಿದ್ದಾರೆ. ಮುಂದೆ ಈ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಗಲಭೆಗಳಾದ್ರೆ ಅದಕ್ಕೆ ಬಾಂಗ್ಲಾದೇಶದ ವಲಸಿಗರು ಪ್ರಮುಖ ಕಾರಣ ಆಗಿರ್ತಾರೆ. ಸರ್, ಈಗ ಇನ್ನೊಂದು ವಿಚಾರ ತಾವ್ ಹೇಳ್ತಾ ಇದ್ರಿ, ಅವರು ಆಧಾರ್ ಕಾರ್ಡ್ಗಳು ಮತ್ತೆ ನಕಲಿ ಏನು ಮತದಾರರ ಚೀಟಿಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಅದು ಯಾವ ರೀತಿ ಸಾಧ್ಯ ಆಯ್ತು? ಏಜೆಂಟ್ ಒಬ್ಬರಿಂದನೇ ಸಾಧ್ಯನಾ ಅದು? ಅಥವಾ ಒಂದು ವ್ಯವಸ್ಥೆಯ ಒಂದು ಕಂಪ್ಲೀಟ್ ವ್ಯವಸ್ಥೆ ಇರ್ತದೆ ಇಲ್ಲಿ? ಯಾವುದೇ ಒಂದು ಆಧಾರ್ ಕಾರ್ಡ್ ಅಂತ ತಕ್ಷಣ ಅಂಗಡಿಗೆ ಹೋಗಿ ಸಿಕ್ಬಿಡಲ್ಲ. ಅದು
ಯಾವ ರೀತಿಯ ಪ್ರಕ್ರಿಯೆ ನಡೀತಾ ಇದೆ, ಇಲ್ಲಿ ಯಾವ ತರದ ಒಂದು ಜಾಲ ನಿರ್ಮಾಣ ಆಗಿದೆ ಸರ್ ಇಲ್ಲಿ? ಈಗ ಮಂಡ್ಯದಲ್ಲೇ ನಾವು 2 ಪ್ರಕರಣ ದಾಖಲೆ ಮಾಡಿದೀವಿ. ಹೇಳಿ ಸರ್. ಒಂದು ಈ ಚಿಕ್ಕಮಂಡ್ಯದ ಕೆರೆಯಲ್ಲೇ ವಾಸ ಇದ್ದಂತವನು ಹ್ಮ್ ಮಂಚ ಬಿನ್ ಅಜ್ಜಳ್ಳಿ ಅಂತಕ್ಕಂಥವನ ಹೆಸರಿನಲ್ಲಿ ಇನ್ನೊಬ್ಬ ಯಾರೋ ವ್ಯಕ್ತಿ ಆಧಾರ್ ಕಾರ್ಡ್ ಮಾಡಿಸ್ತಾ ಸರ್ಕಾರಿ ಜಾಗ ಕಬಳಿಸ್ಲಿಕ್ಕೆ. ಓಕೆ. ಇಲ್ಲೇ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ನಾನು FIR ಮಾಡಿಸಿದ್ದೀನಿ. ಅದನ್ನ ತಹಸೀಲ್ದಾರ್, AC ಮತ್ತೆ ಸಬ್ ರಿಜಿಸ್ಟ್ರಾರ್ ಸೇರಿದಂತೆ ಒಟ್ಟು 10 ಜನ ಆಧಾರ್ ಕಾರ್ಡ್ ಇಲ್ಲೇ ನಕಲಿ ಆಯ್ತು ಸರ್ಕಾರಿ ಜಾಗ ಕಬಳಿಕೆ ಮಾಡ್ಲಿಕ್ಕೆ. ಅದೇ ರೀತಿ ನಾಮಂಗಲದಲ್ಲೇ ಒಬ್ಬೊಂದು ವೋಟರ್ ID ಏನೋ ಅವನ ಹೆಸರಿನಲ್ಲಿ ಆಸ್ತಿ ಇರ್ತದೆ, ಆಸ್ತಿ ಕಬಳಿಕೋಸ್ಕರ ಇನ್ನೊಬ್ಬ ವ್ಯಕ್ತಿ ಅವನ ಹೆಸರಿನಲ್ಲಿ ವೋಟರ್ ID ಮಾಡಿಸ್ತಾನೆ. ಇಲ್ಲೇ ಕೇಸು 2 ಕೇಸು ನಾವೇ ಮಾಡಿಸಿದೀವಿ, ಎಲ್ಲೂ ಬೇಕಾಗಿಲ್ಲ. ಹಂಗಾಗಿ ಆ ಉತ್ತರ ಭಾರತದಲ್ಲಿ, ಅದು ಪಶ್ಚಿಮ ಬಂಗಾಳದಲ್ಲಿ, ಅಸ್ಸಾಮು, ಅವೆರಡೂ ರಾಜ್ಯಗಳು ಬಾಂಗ್ಲಾದೇಶದ ವಲಸಿಗರಂತಾನೆ ಅವರು ಭಾಷೆ ಮಾತಾಡ್ತಾರೆ. ಅವ್ರ ಭಾಷೆ ವಿಭಿನ್ನವಾಗಿರ್ತದೆ, ಪತ್ತೆ ಹಚ್ಚಲಿಕ್ಕೇನು ಸಮಸ್ಯೆ ಎದುರಾಗಲ್ಲ ಸ್ಥಳೀಯ ಪೊಲೀಸರಿಗೆ. ಬಟ್ ಇಲ್ಲಿ ಇಚ್ಛಾಶಕ್ತಿ ಇಲ್ಲ ಪೊಲೀಸ್ ಇಲಾಖೆಗೆ ಇಚ್ಛಾಶಕ್ತಿ ಇಲ್ಲವೇ ಇಲ್ಲ ನಮ್ಮ ರಾಜ್ಯಕ್ಕೆ. ಅವ್ರು ಬಾಂಗ್ಲಾದೇಶದ ವಲಸಿಗರು ಅಂದ್ರೆ ಅವ್ರು ನಮ್ಮ ದೇಶ ಅಂತ ಅನ್ಕೊಂಡ್ಬಿಟ್ಟಿದಾರೆ ಏನೋ ಗೊತ್ತಿಲ್ಲ. ಅವ್ರನ್ನ ಪಶ್ಚಿಮ ಬಂಗಾಳ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಈ ದೃಷ್ಟಿನಲ್ಲಿ ಈಗ ಜನಗಳ ಮನಸ್ಸಲ್ಲಿ ಬರ್ತಾ ಇದೆ. ಎಲ್ಲರೂ ಕೂಡ ಈಗ ನಾವು ಇಶ್ಯೂಸ್ ಮಾಡಿದ್ಮೇಲೆ ಇದ್ರ ಬಗ್ಗೆ ಮಂಡ್ಯ ಜಿಲ್ಲೆ 10,000 ವಲಸಿಗರು ಇದ್ದಾರೆ ಬಾಂಗ್ಲಾದೇಶದವರು ಅಂತ ಹೇಳಿದ್ಮೇಲೆ ಸುಮಾರು ಜನ ನಮ್ಮಲ್ಲಿದ್ದಾರೆ ಅಂತ ಹೇಳ್ತಾ ಇದಾರೆ. ನಿಜ. ಈಗ ಕಾರ್ಸ್ವಾಡಿ ಅಲ್ಲೆಲ್ಲ ಒಂದ್ ಮನೇಲಿ 40 ಜನ ಇದಾರೆ, ಹೋಗಿ ಚೆಕ್ ಮಾಡಿಲ್ಲ. ಪೂರ್ವ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಕಟ್ಟಡ ಕಾರ್ಮಿಕರು ಅಂತೇಳಿ ಇವ್ರು ಬಂದಿದಾರಲ್ಲ, ಒಬ್ರಿಗೊಬ್ರು ಗುದ್ದಾಡ್ಕೊಂಡು ಒಬ್ಬ ಕೊಲೆ ಆಗಿದ್ದಾನೆ. ಆ ಪ್ರಕರಣ ಬೇಸಿಕ್ ಆಗಿಲ್ಲ ಇವ್ರ ಕೈಲಿ. ಆರೋಪ ಪೊಲೀಸ್ ಇಲಾಖೆ ವೈಫಲ್ಯ ಅಂತ ಹೇಳ್ತೀರಾ? ಪೊಲೀಸ್ ಇಲಾಖೆ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ವೈಫಲ್ಯನೇ. ಮೊದಲು ಕೇಂದ್ರ ಸರ್ಕಾರದ ವೈಫಲ್ಯ ಎತ್ಕೊಂತಾ ಇರೋದು. ಇವ್ನ ಹೆಂಗೆ ಬಿಟ್ಕೊಂಡ್ರು, ಬಾರ್ಡರ್ ಹೆಂಗ್ ಬಿಟ್ರು, ಇದು ವೈಫಲ್ಯ ಕೇಂದ್ರ ಸರ್ಕಾರದ್ದು. ಈಗ ರಾಜ್ಯಕ್ಕೆ ಬಂದ್ರು, ರಾಜ್ಯದಲ್ಲಿ ಬಂದ್ರು ಕೂಡ ಇವ್ರೆಲ್ಲೂ ಪತ್ತೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಪತ್ತೆ ಹಚ್ಚಿಕೆ ಹೋಗ್ತಾ ಇಲ್ಲ. ಈಗ ನಾವ್ ದೂರ ಕೊಟ್ಟರು ನಮ್ಮ ಮೇಲೆ ಅನುಮಾನವಾಗಿ ನೋಡ್ತಾರೆ ಪೊಲೀಸ್ ಇಲಾಖೆ. ಅದೇ ಮೊನ್ನೆ ಬೆಂಗಳೂರು ಒಂದು ಪ್ರಕರಣ ಆಗಿದೆ. ಈಗ ಹೈಕೋರ್ಟ್ ನ್ಯಾಯಾಧೀಶರಂತ ನಾಗಪ್ರಸನ್ನರವರು ಒಂದು ತುಂಬಾ ವಿಭಿನ್ನವಾದಂತಹ ಪ್ರಕರಣವನ್ನ ಅವ್ರ ಮುಂದೆ ಕೋರ್ಟ್ ಬಂದಾಗ ಹೇಳ್ತಾರೆ, ಬಾಂಗ್ಲಾ ವಲಸಿಗರೊಬ್ಬರು ನಮ್ಮ ಭಾರತೀಯ ಪ್ರಜೆ ಮೇಲೆ ಅಥವಾ ಬೆಂಗಳೂರು ಒಬ್ಬ ನಿವಾಸಿಯ ಮೇಲೆ ಕಂಪ್ಲೇಂಟ್ ಅಂತ ಕೊಡ್ತಾರೆ. ಯಾವುದೇ ತನಿಖೆಯನ್ನ ಮಾಡ್ದೇನೆ ಬಾಂಗ್ಲಾ ನಿವಾಸಿ ಕೊಟ್ಟಂತ ಒಂದು ಕಂಪ್ಲೇಂಟ್ ಆಧಾರದ ಮೇಲೆ ಬೆಂಗಳೂರು ನಿವಾಸಿಯನ್ನ ಅರೆಸ್ಟ್ ಮಾಡ್ತಾರೆ ಪೊಲೀಸರು. ಅವಾಗ ಆ FIR ನ ಕ್ಯಾನ್ಸಲ್ ಮಾಡುತ್ತೆ ಇದೇ ಪೀಠ, ಹೈಕೋರ್ಟ್ ಪೀಠ, ನಾಗಪ್ರಸನ್ನ ಅವ್ರನ್ನ ಇದ್ದಂತ ಒಂದು ಹೈಕೋರ್ಟ್ ಪೀಠ ಆ ಒಂದು FIR ನ ಕ್ಯಾನ್ಸಲ್ ಮಾಡ್ತಾರೆ ಸರ್. ಅದನ್ನ ತಾವು ಗಮನಿಸಿರ್ತೀರಿ. ಆ ಪ್ರಕರಣದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ ಸರ್? ಈಗ ಅಲ್ಲಿ ಪೊಲೀಸ್ ADGP ಚಂದ್ರಶೇಖರ್ ಅವ್ರ ಹತ್ರ ಇವ್ರು ಕರ್ಕೊಂಡು ಹೋಗಿದ್ದಾರೆ. ಬಾಂಗ್ಲಾದೇಶ ವಲಸಿಗರು ನ್ಯಾಯ ಸಿಗ್ತದೆ ಅಂತೇಳಿ ಡಾಕ್ಟರ್ ನಾಗೇಂದ್ರಪ್ಪ ಸಿರೂರು ಅಂತಾನೆ ಯಾರೋ ಕರ್ಕೊಂಡು ಹೋಗಿದ್ದಾರೆ. ಅವ್ರನ್ನ ಆಚೆ ಕಟ್ಸಿ ಇವ್ರು ಏನ್ ಮಾಡಿದ್ದಾರೆ, ADGP ಒಳಗ್ ಕುಣಿಸ್ಕೊಂಡು ಅವ್ರನ್ನ ಕಂಪ್ಲೇಂಟ್ ಕೊಡಿ ಅಂದಿದ್ದಾರೆ. ಅಂದ್ರೆ ADGP ಲೆವೆಲ್ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳ ಈ ಮಟ್ಟಕ್ಕಾದ್ರೆ ಇವ್ರನ್ನ ನಾವು ದೇಶದ ದ್ರೋಹಿಗಳು ಅಂತ ಇವನೇ ಕರಿಬೇಕು. ಏನೋ ಈ ಬಾಂಗ್ಲಾದೇಶದ ವಲಸಿಗರ ಜೊತೆ ಮಿಂಗಲ್ ಆಗಿದ್ದಾರೆ ಪೊಲೀಸ್ ಇಲಾಖೆಯವರು, ಇವರೇ ದೇಶದ ದ್ರೋಹಿಗಳು. 2,000, 3,000, 5,000 ಹಾಕೊಂಡು ಅವ್ರು ನಿಡ್ಲಿಕ್ಕೆ ಬಿಟ್ಟಿದಲ್ಲ ಕರ್ನಾಟಕದಲ್ಲಿ. ಎಂತ ಪೊಲೀಸರು ದೇಶದ್ರೋಹಿಗಳು ಹೇಳ್ಬೇಕು. ನಾವು ದೇಶದ್ರೋಹಿ ಕೇಸ್ ಹಾಕ್ಬೇಕು ಅಂತೇಳಿ ನಾನು ಈಗ ಅಮಿತ್ ಶಾಗ್ ಲೆಟರ್ ಮಾಡ್ತಾ ಇದ್ದೀನಿ, ಉಲ್ಲೇಖ ಮಾಡ್ತಾ ಇದ್ದೆ. ಈಗ ದೂರ್ನ ಅಮಿತ್ ಶಾ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ನಾನು ಕಳಿಸ್ತಾ ಇದ್ದೀನಿ. ಈ ತರ ಪೊಲೀಸ್ ವ್ಯವಸ್ಥೆ ಆದ್ರೆ ಜನ ಯಾರು ಈ ಕರ್ನಾಟಕ ಪೊಲೀಸ್ ಮೇಲೆ ನಂಬಿಕೆ ಇಡ್ತಾರೆ? ಪ್ರಿಯಾಂಕಾ ಖರ್ಗೆ ಗಮನಿಸಬೇಕು. ಅವರು ಕೇಂದ್ರ ಸರ್ಕಾರ ಅಂತ ಹೇಳುವಂತದ್ದಲ್ಲ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಹೇಳುವಂತದ್ದಲ್ಲ. ಇದು ದೇಶದ ಆಂತರಿಕ ಭದ್ರತೆ. ಈಗಾಗಲೇ ವಿಧ್ವಂಸಕ ಕೃತ್ಯಗಳನ್ನ ನಡೆಸಿ 4 ಜನ ಈ 1 ವಾರದಲ್ಲಿ ಕರ್ನಾಟಕದಲ್ಲಿ ಸಿಕ್ಕೊಂಡಿದ್ದಾರೆ. ಇದನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಬೇಜವಾಬ್ದಾರಿಯಾಗಿ ನಡ್ಕೊಳ್ತಾ ಇದ್ದಾರೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಎರಡೂ ಕೂಡ ಬೇಜವಾಬ್ದಾರಿಯಾಗಿ ನಡ್ಕೊಳ್ತಾ ಇದಾವೆ. ಇದು ಮುಂದಿನ ದಿನಗಳಲ್ಲಿ ಇದು ಪರಿಣಾಮ ಏನಾಗ್ತದೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಮುಂದಿನ ಯುವ ಜನಾಂಗಕ್ಕೆ ಮತ್ತೆ ಮುಂದಿನ ಪೀಳಿಗೆ ಮಾರಕವಾದ ಪರಿಸ್ಥಿತಿ ನಿರ್ಮಾಣ ಮಾಡ್ತೀರಿ. ಹೌದು. ಈಗ ನಾಮಂಗಲ ತಾಲೂಕು ರಿಪೋರ್ಟ್ ಕೊಟ್ಟಿದ್ರು, ಇನ್ನೊಂದು ತಾಲೂಕು ರಿಪೋರ್ಟ್ ಕೊಟ್ಟಿದ್ದಾರೆ, ಈಗ ವಾಪಸ್ ಮಾಡಿದ್ದಾರೆ ರಿಪೋರ್ಟ್. ಈಗ ಏನು ಹೋಮ್ ಡಿಪಾರ್ಟ್ಮೆಂಟ್ ಇಂದ DG ಅಂಡ್ IG ಮತ್ತೆ ಗುಪ್ತದಳದ ಪೊಲೀಸ್ ಮಹಾನಿರ್ದೇಶಕರಿಗೆ ಮತ್ತೆ ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಪ್ರಾದೇಶಿಕ ವಿದೇಶಿ ನೋಂದಣಾಧಿಕಾರಿ ಇವ್ರಿಗೆ ಅಪರ ಮುಖ್ಯ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಟೇರಿ ಅವರು ಪತ್ರ ಬರೆದಿದ್ದಾರೆ. ಅಂದ್ರೆ ಇದ್ರ ಬಗ್ಗೆ ತನಿಖಾ ತಂಡ ಮಾಡಿ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಅಂತ. ಈಗ ಏನ್ ರಿಪೋರ್ಟ್ ಕೊಟ್ಟಿದ್ರು ನಾಮಂಗಲ ತಾಲೂಕು ಮತ್ತೆ ಬೇರೆ ತಾಲೂಕು, ಈಗೆಲ್ಲ ಇವತ್ತು 15 ದಿವಸದಿಂದ ರಿಪೋರ್ಟ್ ಕೊಟ್ಟಿರೋದು ಈಗ ವಾಪಸ್ ಮಾಡಿದ್ದಾರೆ. ಈಗ ಮಂಡ್ಯ SP ಅವರು ಕೂಡ ಅದನ್ನ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ. ನಾಳೆ ದಿವಸ ನಾನ್ ಕೊಟ್ಟಂತ ದೂರ ಮೇಲೆ ಪಶ್ಚಿಮ ಬಂಗಾಳದವ್ರು 81 ಜನ ಸೇರಿದಂತೆ ಬೇರೆ ರಾಜ್ಯಗಳ 146 ಜನ, ಅದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಬಾಂಗ್ಲಾದೇಶದ ವಲಸಿಗರು ಅಂದ್ಕೊಂಡ್ ಬಂದ್ರೆ ಇವ್ರು ಏನ್ ಮಾಡ್ತಾರೆ? ಇವತ್ತು ಇವರು ಇಲ್ಲಿ ಕೆಲಸ ಮಾಡ್ತಾ ಇದಾರೆ, ಜಿಲ್ಲಾ ಮಟ್ಟದಲ್ಲಿ ಅದು SP ಆಗಿರ್ಬೋದು, DC ಆಗಿರ್ಬೋದು, ಅಧೀನ ಪೊಲೀಸ್ ಅಧಿಕಾರಿಗಳಿರ್ಬೋದು. ನಾಳೆ ಇವ್ರು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾರೆ, ಇವ್ರ ಮೇಲೆ ಏನ್ ಕ್ರಮ ಆಗಲ್ಲ. ನಾವು ನಾಳೆ ಇಲ್ಲಿ ವಾಸ ಇರೋದು, ನಾವು ಇವ್ರ ಜೊತೆ ಗುದ್ದಾಡ್ಬೇಕಾಗಿರೋದು. ಎಲ್ಲ ಒಂದ್ ಕಡೆ ಬಾಂಬ್ ಸಿಡಿಸ್ಬಿಟ್ರೆ ಆಮೇಲೆ ಅದನ್ನ ಅರ್ಗಿಸ್ಕೊಳ್ಳೋದು ಹೆಂಗೆ? ಎಲ್ಲ ಬಂದು ಗುಂಡಾರಿಸ್ತಾರೆ, ಎಲ್ಲ ಬಂದು ಬಾಂಬ್ ಸಿಡಿಸ್ತಾರೆ, ನಡೆಸಾಗುವ ಎಲ್ಲೋ ಇದಕ್ಕಿದ್ದಂಗೆ ಮಾಡ್ಬಿಟ್ಟು ಆಮೇಲೆ ನಾವು ಕ್ರಮ ತಗೋತೀವಿ, SIT ಫಾರ್ಮೆಟ್ ಮಾಡ್ತೀವಿ, ಇವ್ನ ಅರೆಸ್ಟ್ ಮಾಡ್ತೀವಿ ಅನ್ಕೊಂಡು ಹೋಗೋ ಬದಲು ಜನ ಸಾವಿಗೀಡಾದ್ಮೇಲೆ ಏನ್ ಮಾಡ್ಲಿಕ್ಕಾಗತ್ತ ಸರ್ಕಾರ? ಯಾವತ್ತೋ ಒಂದು ಕ್ರಮ ತಗೊಳ್ಳೋ ಬದಲು
ಇವತ್ತೇ ಮುಂಜಾಗ್ರತೆ ತಗೊಂಡು ಹೌದು. ಇವತ್ತೇ ಮುನ್ನೆಚ್ಚರಿಕೆ ಕ್ರಮವಾಗಿ ಇವತ್ತೇ ಅವ್ರನ್ನ ಹೊರಗಾಕುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತೀರಿ ಸರ್. ಹೌದು ಹೌದು. ಈಗ SP ಅವ್ರು ಏನ್ ಹೇಳಿದ್ದಾರೆ, ಇವರು ಬಾಂಗ್ಲಾದೇಶದ ವಲಸಿಗರಲ್ಲ, ಭಾರತೀಯರೆಂದು ದೃಢಪಟ್ಟಿದೆ ಅಂತ ಹೇಳಿದ್ದಾರೆ. ಹೌದು. ಆದ್ರೆ ಗುಪ್ತಚರ ಇಲಾಖೆ, ರಾಜ್ಯ ಗುಪ್ತಚರ ಇಲಾಖೆ ಬಾಂಗ್ಲಾದೇಶದ ವಲಸಿಗರು ಇದ್ದಾರೆ ಅಂತೇಳಿ ರಿಪೋರ್ಟ್ ಕಳ್ಸಿದ್ದಾರೆ. ತಮ್ಮ ಹತ್ರ ಮಾಹಿತಿ ಇದೆಯಾ? ಅದು ಅದು ನನ್ ಗಮನಕ್ಕೆ ಬಂದಿದೆ, ಕಳ್ಸಿರುವಂತದ್ದು. ಕಳ್ಸಿದ್ದಾರೆ. ಓಕೆ. ಕಳ್ಸೋದ್ಮೇಲೆ ಇವೆಲ್ಲ ಬಿಗಿ ಆಗ್ತಾ ಇರುವಂತದ್ದು. ಇವತ್ತು ಮಂಡ್ಯ ಜಿಲ್ಲೆ ನಾನು ಇಶ್ಯೂ ಮಾಡೋದ್ಮೇಲೆ ಇದು ರಾಜ್ಯ ಮಟ್ಟಕ್ಕೆ ಹೋಗ್ತಾ ಇದೆ. ನಾವು ಇಶ್ಯೂ ಮಾಡೋದ್ಮೇಲೆ 4 ಜನ ಭಯೋತ್ಪಾದಕರು ಸಿಗಾಕೊಂಡಿದ್ದಾರೆ. ಈಗ ಬಾಂಗ್ಲಾದೇಶದ ವಲಸಿಗರು ಏನು ಯಾವ್ದೋ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಏನು ಭದ್ರತಾ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಿದ್ದ ಅವನು, ಮತ್ತೆ ಬೇರೆ ಬೇರೆ ಎಲ್ಲ ಸಿಗಾಕೊಂಡಿದ್ದಾರೆ. ಕೂಲಿ ಕಾರ್ಮಿಕರೇ, ಅವರು ಭಯೋತ್ಪಾದಕರ ಜೊತೆ ನಿಕಟ ಸಂಪರ್ಕ ಹೊಂದಿದ್ದಾರೆ. ಬಾಂಗ್ಲಾದೇಶದ ಮೊಬೈಲ್ ನಂಬರ್ಗಳು ಸಿಕ್ಕಿದೆ. ಈಗ ಹೆಂಗ್ ಸಿಕ್ತು? 4 ಜನ ಮೊಬೈಲ್ ಗಳನ್ನ ಸೀಸ್ ಮಾಡಿದ್ದಾರೆ, ಅವ್ರು ಬಂಧನ ಮಾಡಿದ್ದಾರೆ. ಈಗ ಅದಕ್ಕೆ ಏನ್ ಹೇಳ್ತದೆ ರಾಜ್ಯ ಸರ್ಕಾರ? ಈಗ ಅವ್ರನ್ನ ಹೊರಗಟ್ಟಿದಾರ ದೇಶದಿಂದ? ಏನಾಗಿದೆ ಅವರು? ಈಗ ಬಂಧಿಸಿ ಜೈಲಿಗೆ ವಿಚಾರಣೆಗೆ ಬಂಧಿಸಿ ಜೈಲಿಗೆ ಕಳ್ಸಿದ್ದಾರೆ. ಅಕಸ್ಮಾತ್ ಅವರು ಪತ್ತೆ ಆಗ್ಲಿಲ್ಲ ಅಂದ್ರೆ ಏನಾಗ್ತಿತ್ತು? ಆಮೇಲೆ ಇನ್ನೂ ಎಷ್ಟು ಜನ ಇದಾರೆ ಇಂಥವ್ರು? ಆತಂಕದ ಪರಿಸ್ಥಿತಿ ನಿರ್ಮಾಣ. ಹೌದು, ಇನ್ನೂ ಎಷ್ಟು ಜನ ಇದಾರೆ? ಈಗ ನಾವು ಹೋಬಳಿಗಳು ಮಾಡ್ತಾರೆ ಹೋದ್ರೆ ಯಾವ್ದೋ ಒಂದು ಅಲ್ಗೂರ್ನಲ್ಲಿ ನರ್ಸರಿ ಇದೆ. ನರ್ಸರಿ 40 ಜನ ಇದಾರೆ. 40 ಜನ ಕೂಡ ಉತ್ತರ ಭಾರತದಾರೆ. ಭಾಷೆ ನೋಡಿದ್ರೆ ಬಾಂಗ್ಲಾದೇಶದ ವಲಸಿಗರು ಅಂತ ಬರುತ್ತೆ. ಇಲ್ಲಿ ನಮ್ಮಲ್ಲಿ ಕಟ್ಟಡ ಕಾರ್ಮಿಕರು ಗುಂಪಲ್ಲಿ ಇದಾರೆ, 30 ಜನ 40 ಜನ, ಎಲ್ಲ ಒಂದೊಂದೇ ಗುಂಪು. ಚೆಕ್ ಮಾಡೋ ರೀತಿ ಹೇಗಾದ್ರೆ ಇವರು ಅವ್ರನ್ನ ಏನ್ ಬಿನ್ ನಂಬರ್, ಬಾಂಗ್ಲಾದೇಶದ ಐಡೆಂಟಿಫಿಕೇಶನ್ ನಂಬರ್ ಏನಿದೆ ಅವ್ರ ಮೊಬೈಲ್ ನಲ್ಲಿ ಇರ್ತದೆ, ಅಥವಾ APK ಫೈಲ್ ನಲ್ಲಿ ಬಿನ್ ನಂಬರ್ ಇಟ್ಕೊಂಡಿರ್ತಾರೆ. ಅವರು ಅಡಗಿಸಿಟ್ಕೊಂಡಿರ್ತಾರೆ. ಅದನ್ನ ಇವರು, ನಾನು SP ಅವ್ರು ಕೇಳಿದೆ, ಮಂಡ್ಯ SP ಅವ್ರಿಗೆ, ದಾಳಿ ಮಾಡಕ್ಕಾಗಲ್ಲ ಅಂದ್ರು. ದಾಳಿ ಮಾಡಕ್ಕಾಗದೆ ಹೆಂಗೆ ಪತ್ತೆ ಮಾಡಕ್ಕಾಗತ್ತ? ಇವರು ಆ ಇಂಡಸ್ಟ್ರೀಸ್ ಗೇಟ್ ಹತ್ರ ಹೋಗ್ಬಿಟ್ಟು ಇವ್ರ ತಂಡ ಅವ್ರು ನೇರ ಇಂಡಸ್ಟ್ರೀಸ್ ಪಾಲಿಕೆ ಕರ್ಸ್ಕೊಡ್ತಾನೆ, ಏನ್ ಇದ ಕೊಟ್ಬಿಡಿ ಅಂತ. ಅವ್ರ ವೋಟರ್ ಕಾರ್ಡ್, ಆಧಾರ್ ಕಾರ್ಡ್ ತೋರ್ಸ್ಕೊಂಡೆ ಇವರೆಲ್ಲ ಭಾರತೀಯರು ಅಂತ ಇದೆ ಸೃಷ್ಟಿ ಮಾಡಿದಾರೆ. ಅದನ್ನ ಈಗ ಮಂಡ್ಯದ ನಾವೇ FIR ಮಾಡಿಸಿ ಕೇಸ್ ಮಾಡಿದೀವಿ. ಆಧಾರ್ ಕಾರ್ಡ್ ಮಾಡಿಸಿದೀವಿ, ವೋಟರ್ ID ಮಾಡಿಸಿದೀವಿ. ಇದಕ್ಕಿಂತ ಬೇಕಾ ಉದಾಹರಣೆ? ಬೇರೆ ಯಾರು ಅಲ್ಲ, ನಾವೇ ಮಾಡಿಸಿದೀವಿ. ಇನ್ನು ಇಲ್ಲೇ ಮಂಡ್ಯದಲ್ಲೇ ವೋಟರ್ ID, ಆಧಾರ್ ಕಾರ್ಡು ಸೃಷ್ಟಿ ಆಗುತ್ತೆ. ಈಗ ಹಿಂದೆ ICS ಉಗ್ರ ಸಂಕ್ರು ಮಠದಲ್ಲಿ ಮಂಡ್ಯ ಮುಸ್ಲಿಂ ಬ್ಲಾಕ್ ನಲ್ಲಿ ಆ ವಿಳಾಸ ಕೊಟ್ಕೊಂಡು ಅವ್ನಿಗೆ ವೋಟರ್ ಕಾರ್ಡ್ ಕೊಟ್ಟಿದ್ರು, ರೇಷನ್ ಕಾರ್ಡ್ ಕೊಟ್ಟಿದ್ರು, ಪಾಸ್ಪೋರ್ಟ್ ಮಾಡ್ಕೊಟ್ಟಿದ್ರು ಪಶ್ಚಿಮ ಪೊಲೀಸ್ ಠಾಣೆ. ಅವತ್ತೊಂದ್ ದಿವ್ಸನೇ ಅವನು ಜಮ್ಮು ಕಾಶ್ಮೀರದಲ್ಲ ಅಮೆರಿಕದಲ್ಲೆಲ್ಲ ಬಾಂಬ್ ಸಿಡಿಸಿ ಸುಮಾರು ಜನ ಸಾವಕರಣ ಆಗಿ, ಅಲ್ಲಿಂದ ತನಿಖಾಧಿಕಾರಿಗಳು ಇಲ್ಲಿಗೆ ಬಂದು ಎನ್ಕ್ವೈರಿ ಮಾಡಿದ್ಮೇಲೆ ಇವ್ರು ಪಾಸ್ಪೋರ್ಟೇ ಕೊಟ್ಬಿಟ್ಟಿದ್ದಾರೆ ಪಶ್ಚಿಮ ಪೊಲೀಸ್ ಠಾಣೆಯಿಂದ. ಅದು ವಿಚಾರಣೆ ನಡೆದು 2001ರಲ್ಲಿ 2002ರಲ್ಲಿ ಆ ಪಶ್ಚಿಮ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಪ್ರಸಾದ್ ಅಂತ ಕೆಲಸದಿಂದಾನೇ ವಜಾ ಮಾಡಿದ್ರು, ಕರ್ತವ್ಯದಿಂದ. ಅಲ್ಲಿ ಇವನು ರೈಟರ್ ಇದ್ದಂತ ಮಂಚಯನ್ನ ಕಡ್ಡಾಯ ನಿವೃತ್ತಿ ಮಾಡಿದ್ರು. ಬಟ್ ಕಂದಾಯ ಇಲಾಖೆ ನಗರಸಭೆ ಅಧಿಕಾರಿಗಳು ವಾಸಸ್ಥಳ ದುಡ್ಡಿಕೊಂಡು ಪತ್ರ ಕೊಟ್ಟಿದ್ರಲ್ಲ, ಅವ್ರ ಮೇಲೆ ಕ್ರಮ ಆಗ್ಲಿಲ್ಲ. ICS ಉಗ್ರ ಈಗ ಚೋಟರಾಜನು ಮಂಡ್ಯ ಹೆಸರಲ್ಲಿ ಪಾಸ್ಪೋರ್ಟ್ ತಗೊಂಡಿದ್ದ, ಅಂದ್ರೆ ಬೇರೆ ಹೆಸರಲ್ಲಿ. ಅದು CBI ಎನ್ಕ್ವೈರಿ ಆಗಿ ಅದು ನಕಲಿ ಅಂತ ಗೊತ್ತಾಯ್ತು. ಬಟ್ ಮಂಡ್ಯ ವಿಧ್ವಂಸಕ ಕೃತ್ಯದಲ್ಲಿ ಇಷ್ಟು ಪತ್ತೆ ಆಗಿದೆ ಹಿಂದೆ. ಇವೆಲ್ಲವೂ ಕೂಡ ನಾವು ದೂರಿನಲ್ಲಿ ಸಲ್ಲಿಕೆ ಮಾಡಿದ್ದೀವಿ. ಇದನ್ನ ಸೀರಿಯಸ್ ಆಗಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎರಡೂ ಗಂಭೀರವಾಗಿ ಪರಿಗಣಿಸಬೇಕು. ಇವರು ತಂಡ ಮಾಡಬೇಕು, ವಿಶೇಷ ತನಿಖಾ ತಂಡ, ಪ್ರಾಮಾಣಿಕ ಅಧಿಕಾರಿಗಳು ಮಾಡಬೇಕು. ಈಗ ADGP ಚಂದ್ರಶೇಖರ್ ಹತ್ರ ಹೋದಾಗ ಇವ್ರನ್ನೇ ಕೇಸ್ ತಗೊಂಡು ಬಾಂಗ್ಲಾದೇಶದ ವಿಳಾಸ ತಗೊಂಡು FIR ಮಾಡಿಸಿ ಹೈಕೋರ್ಟ್ ನಲ್ಲಿ ಚಿಮಾರಿ ಹಾಕ್ಸ್ಕೊಂಡಿದ್ದಾರೆ. ಇದು ಮುಂದೆನೂ ಕೂಡ ಹಿಂಗಾಗ್ತಾ ಹೋಗ್ತದೆ. ಆ ದೃಷ್ಟಿನಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಗಮನ ಹರಿಸಿ ರಾಜ್ಯದಲ್ಲಿ ಜಿಲ್ಲಾ ಮಟ್ಟಗಳಲ್ಲಿ ವಿಶೇಷ ತನಿಖಾ ತಂಡ ರಚನೆ ಮಾಡಬೇಕು. ಅಲ್ಲಿ ಬಾಂಗ್ಲಾದೇಶದ ವಲಸಿಗರು ಸಿಕ್ಕಿದ್ರೆ ಅದನ್ನ ಪತ್ತೆ ಮಾಡದೇ ಇರ್ತಕ್ಕಂಥ ಯಾರು ಪೊಲೀಸ್ ಅಧಿಕಾರಿ, ಆ ಠಾಣೆ ವ್ಯಾಪ್ತಿ ಠಾಣಾಧಿಕಾರಿ ಇರ್ತಾನೆ, ಅವನ್ನ ಸಸ್ಪೆಂಡ್ ಮಾಡಬೇಕು. ಅದನ್ನ ಆರ್ಡರ್ ಮಾಡಿದ್ರೆ ಇವರೇ ಪತ್ತೆ ಮಾಡ್ತಾರೆ. ಖಂಡಿತ. ಅಂದ್ರೆ ತಮ್ಮ ಮುಂದಿನ ಹೋರಾಟ ಯಾವ ರೀತಿ ಇರ್ತದೆ ಸರ್? ಈಗ ಇವತ್ತು ನನಗೆ ಬಂದಿದೆ ಗೃಹ ಇಲಾಖೆಯಿಂದ ಅಪರ ಮುಖ್ಯ ಕಾರ್ಯದರ್ಶಿಯವರು ಕಳಿಸಿದ್ದಾರೆ. ಈಗ ನಾನು DC ಜಿಲ್ಲಾಧಿಕಾರಿಗಳು ತಂಡಗಳ ರಚನೆ ಮಾಡಿದ್ರು. ನಾಮಲ್ ತಾಲೂಕು ಅದಕ್ಕೊಂದು ತಂಡ ರಚನೆ ಇತ್ತು. ಇನ್ನು ಬಾಕಿ 6 ತಾಲೂಕುಗಳು ಸಪ್ರೇಟ್ ತಂಡಗಳು ಮಾಡಿದ್ರು. ಮತ್ತೆ ಇನ್ನೊಂದು ಕೂಡ ಒಟ್ಟು 3 ತಂಡ ಆಗಿತ್ತು. ಈಗ 2 ರಿಪೋರ್ಟ್ಗಳನ್ನ ವಾಪಸ್ ಮಾಡಿದ್ದಾರೆ ಜಿಲ್ಲಾಧಿಕಾರಿ. ಏನಕ್ಕೆ ರಿಪೋರ್ಟ್ ವಾಪಸ್ ಮಾಡಿದ್ರು ಅಂತ ಗೊತ್ತಿಲ್ಲ. 15 ದಿವಸದಿಂದನೇ ಬಂದಿರುವಂತ ರಿಪೋರ್ಟ್. ಅದನ್ನ ನಾಳೆ ವಿಚಾರಿಸ್ತೀನಿ. ಇವಾಗ ಗೊತ್ತಾಗಿರೋದು ಸಂಜೆ ಅದು ವಾಪಸ್ ಮಾಡಿ ಅಂತ ಹೇಳಿ ರಿಪೋರ್ಟ್ಗಳೆಲ್ಲ ವಾಪಸ್ ಮಾಡಿದೀವಿ ಅಂತ. ನಾನು RTI ನಲ್ಲಿ ಕೇಳಿದ್ದೆ, ಭಾಗಶಃ ಇಶ್ಯೂ ಆಗುತ್ತೆ ಅಂತ ಏನೋ ವಾಪಸ್ ಮಾಡಿದ್ದಾರೆ. ಅದರಲ್ಲಿ ಪ್ರೂವ್ ಆಗ್ತಕ್ಕಂಥ 100% ಪ್ರೂವ್ ಆಗುತ್ತೆ. ಈ ಒಂದು ಒಳ್ಳೆ ವಿಚಾರವನ್ನ, ಮತ್ತೆ ದೇಶದ ಆಂತರಿಕ ಭದ್ರತೆಯ ವಿಚಾರದಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಇಡೀ ರಾಜ್ಯಾದ್ಯಂತ ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಮತ್ತೆ ನೆರೆ ಜಿಲ್ಲೆಗಳಿರ್ತಕ್ಕಂಥ ಬಾಂಗ್ಲಾ ವಲಸಿಗಳನ್ನ ಈ ಕೂಡಲೇ ಹೊರಹಾಕ್ಬೇಕು ಅನ್ನೋದು ನಿಮ್ಮ ಒತ್ತಾಯ ಆಗಿದೆ ಸರ್. ಈ ಒಂದು ನಿಮ್ಮ ಕಳಕಳಿಗೆ ನಮ್ಮ ವಾಹಿನಿಯಿಂದ ಧನ್ಯವಾದಗಳು ತಿಳಿಸ್ತೀವಿ. ಇಷ್ಟೊತ್ತು ಮಾತಾಡೋದಕ್ಕಾಗಿ ತಮಗೆ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ವಿಶೇಷ. ಕರುನಾಡು ಆಯ್ತೆ ಬಾಂಗ್ಲಾ ವಲಸಿಗರ ಗೂಡು. ಈ ರೀತಿಯ ಹೆಚ್ಚಿನ ಸುದ್ದಿಗೆ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಡಿಜಿಟಲ್ ವಾಹಿನಿ. ನಮಸ್ಕಾರ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.